ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡ್ರಪ್ಪ. ಅಲ್ರಿ, ಮಂದಿ ಜೈಲ್ ಅಂದ್ರೆ ನಮ್ಮ ಶತ್ರುನೂ ಬೇಡ್ರಪ್ಪ ಅಂತಾರೆ. ಎನ್ಕೌಂಟರ್ ಆಗೋ ಅಂಜಿಕೆಗೋ ಅಥವಾ ಗ್ಯಾಂಗ್ ವಾರ್ದಾಗ ಸತ್ತು ಹೋಗೋ ಅಂಜಿಕೆಗೋ ಒಂದಿಷ್ಟು ರೌಡಿಗಳು ಜೈಲ್ನಾಗೆ ಸೇಫ್ ಅಂತ ಅನ್ನೋದು ಬಿಟ್ಟರೆ ಇನ್ಯಾರೂ ಕನಸ್ನ್ಯಾಗೂ ಜೈಲಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಆ ಅವಮಾನ ಶಿಕ್ಷೆ ಎಲ್ಲ ತಪ್ಪಿಸ್ಕೋಬೇಕಂತ ಜಾಮೀನು ಸಲುವಾಗಿ ಒದ್ದಾಡ್ತಾರೆ. ಪೊಲೀಸರಿಗೆ, ಲಾಯರ್ಗಳಿಗೆ, ರಾಜಕಾರಣಿಗಳಿಗೆ ಕೈಕಾಲು ಹಿಡಿದು ಹೆಂಗರೆ ಮಾಡಿ ಜೈಲು ಶಿಕ್ಷೆಯಿಂದ ತಪ್ಪಿಸ್ಕೋತಾರೆ. ಅಂಥದ್ರಾಗ ಇವು ಯಾವ್ರಿವ ಜೈಲು ಸ್ವರ್ಗದ ಥರ ಅದ ಅಂತ ಎಂಜಾಯ್ ಮಾಡ್ಲಿಕ್ಕತ್ತಾನ. ನೋಡ್ರಿ ನೀವ ವಿಡಿಯೋ. स्वर्ग में है, स्वर्ग में मौज ले रहे हैं, आ रहे हैं जल्दी, चिंता करने की कोई जरूरत नहीं. बाबा बकाले का आशीर्वाद है और बड़ों का भी. हेलो ब्रदर. दोस्त तो दिल में रहते हैं, दोस्तों के लिए कोई अलग से जगह नहीं बनाई जाती. सांचा, पहले ये बात सीख ले. दोस्त रहते हैं दिल में. जिंदगी में सब कुछ पैसा ही नहीं होता, जिंदगी में सब कुछ पैसा. ಉತ್ತರ ಪ್ರದೇಶದ ಬರೇಲಿ ಜೈಲಿಂದ ಲೈವ್ ಬಂದಿರೋ ವಿಡಿಯೋ ಇದು. ಇವ ಯಾವುದೋ ಕೊಲೆ ಮಾಡಿ ಜೈಲು ಸೇರಿರೋ ಆರೋಪಿ ಅಂತ. ಕೊಲೆ ಮಾಡ್ಯಾನೋ ಇಲ್ಲೋ ಅದೆಲ್ಲ ಆಮೇಲೆ ತನಿಖೆ ಆದ್ಮೇಲೆ ಗೊತ್ತಾಗೋದು ಬಿಡ್ರಿ. ಆದ್ರೆ ಇವನಿಗೆ ಜೈಲು ಅಂತನೇ ಅನ್ಸಕತ್ತಿಲ್ಲಂತ. ಸ್ವರ್ಗದ ಥರ ಅನ್ಸ್ಲಿಕ್ಕತ್ತದಂತ, ಎಂಜಾಯ್ ಮಾಡ್ಲಿಕ್ಕತ್ತಾನಂತ. ಹಿಂಗೆ ಎಲ್ಲರ ಹತ್ರ ಫ್ರೆಂಡ್ಸ್, ಅಭಿಮಾನಿ ಬಳಗದ ಜೋಡಿ ಮಾತಾಡ್ಲಿಕ್ಕತ್ತಾನ. ಅಲ್ರಿ, ಈಗ ಎಲ್ಲೇ ಹೋದ್ರೂ ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗ್ ಹನಿಮೂನ್ ಪೀರಿಯಡ್ ಅಂತಲೇ ಇರ್ತೈತ್ರಪ್ಪ. ನಾಳೆಯಿಂದ ಗೊತ್ತಾಗ್ತದೆ ನೋಡ್ರಿ ಇವನಿಗೆ ಜೈಲು ಸ್ವರ್ಗನೋ ನರಕನೋ ಅಂತ. ಆಲ್ರೆಡಿ ಜೈಲಿನ್ಯಾಗ ಮೊಬೈಲ್ ಹ್ಯಾಂಗೆ ಯೂಸ್ ಮಾಡ್ದ, ಹ್ಯಾಂಗೆ ಲೈವಿಗೆ ಬಂದ ಅಂತ ಎನ್ಕ್ವೈರಿ ಚಾಲು ಆಗಿಬಿಟ್ಟದ. ಮೊಬೈಲ್ ತೊಗೊಂಡು ಲೈವ್ ಬಂದಿದ್ದಕ್ಕೆ ಹಾಕ್ಕೊಂಡು ರುಬ್ಬೋ ಪ್ರೋಗ್ರಾಮ್ನು ಇದ್ದೇ ಇರ್ತದ. ಮುಂದಿನ ಲೈವ್ ಬಹುಶಃ ಪೊಲೀಸರ ಜೋಡಿ ಬರ್ತಾನೆ ಕಾಣ್ತದೆ. ಫ್ರೆಂಡ್ಸ್, ಜೈಲಂದ್ರೆ ನರಕ, ಯಾವ ಶತ್ರುಗೂ ಬೇಡ ಕಣ್ರಿ ಅಂತ ಅಳು ವಿಡಿಯೋ ನೋಡ್ಲಿಕ್ಕೆ ರೆಡಿ ಆಗಿಬಿಡೋಣಲ್ಲ. ಇನ್ನು ನಮ್ಮ ಪಶ್ಚಿಮ ಬಂಗಾಳದ ಮಮತಾ ದೀದಿಗೆ ಯಾಕೋ ಗ್ರಾಚಾರನೇ ಸರಿ ಇಲ್ಲಾರ್ದಾಗ ನೋಡ್ರಪ್ಪ. ಹೋದ ಚುನಾವಣೆ ಟೈಮ್ನಾಗ ಕಾಲು ಮುರ್ಕೊಂಡು ವೀಲ್ ಚೇರ್ ಏರಿದ್ದ ದೀದಿ ಈ ಸಲ ಚುನಾವಣೆ ಟೈಮಿಗೆ ಸರಿಯಾಗಿ ಮಾರಿನೇ ಪಂಚರ್ ಮಾಡ್ಕೊಂಡ್ಬಿಟ್ಟಾಳ. ಹೊಣೆಯಿಂದ ರಕ್ತ ಸುರಿದು ಮಾರಿ ಮೇಲೆಲ್ಲ ಸುರಿಲಿಕ್ಕತ್ತಿದ್ರು ಒಬ್ಬರು ಒರೆಸ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಪಾಪ ಮಮತಾ ದೀದಿಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ನೋಡ್ರಿ. ಆದರೂ ಈ ಗಾಯ ಹೆಂಗಾಗಿದ್ದು ಅಂತ ಡಾಕ್ಟರ್ ಹೇಳಿರೋ ಮಾತು ಕೇಳ್ರಲ್ಲ ಸ್ವಲ್ಪ. Honorable Chief Minister of West Bengal, Mamata Banerjee, reported to our hospital today around 7:30 p.m. with a history of fall within the vicinity of her home due to some push from behind. She had a cerebral concussion and had a sharp cut over her forehead and nose, which was bleeding profusely. ಮನ್ಯಾಗ ಹಿಂಗೆ ಓಡಾಡ್ಕೊಂಡು ಇದ್ರಂತ. ಇದ್ದಕ್ಕಿದ್ದಂಗೆ ಯಾರೋ ಹಿಂದಿನಿಂದ ಬಂದು ನುಗ್ಗಿಸ್ಬಿಟ್ರಂತ. ನೆಲಕ್ಕೆ ಬಿದ್ದು ಹಣಿ ಚಚ್ಕೋತಂತ. ಹಾಗೆ ಹಣಿಯಿಂದ ಮೂಗಿಗೆ ರಕ್ತ ಸುರಿಲಿಕ್ಕೆ ಚಾಲು ಆಯ್ತಂತ. ಇದು SSKM ದವಾಖಾನಿ ಡಾಕ್ಟರ್ ಮನಿಮಾಯಿ ಅವರು ಸ್ಟೇಟ್ಮೆಂಟ್. ಅದು ಯಾರ್ರೀ ಅದು? ದೀದಿಗೆ ಮನ್ಯಾಗೆ ಶತ್ರು ಅದಾರೇನ್ರಿ? ಮೊದಲೇ ಈ ದೀದಿ ಅರ್ಥ ಆಗ್ಲಾರ್ದ ಭಾಷೆದಾಗ ಹಂಬ ಹಂಬ ಬೊಂಬ ಬೊಂಬ ಅಂತ ಏನೇನೋ ಮಾತಾಡ್ಕೊಂಡು ಓಡಾಡ್ತಿರ್ತಾರಪ್ಪ. ಮನೆ ಕೆಲಸದವ್ರಿಗೆ ಏನು ಅಂಜಿಕೆ ಆಗಿತ್ತೋ ಏನೋ ನುಗ್ಗಿಸಿ ಬೀಳಿಸ್ಬಿಟ್ಟಿರ್ಬೇಕು. ನಿನ್ನೆ ನಮ್ಮ ದೀದಿ ಗಾಯ ಮಾಡ್ಕೊಂಡಿದ್ದು. ದೀದಿ ಅವಾಗ ಒಂದು ಸಲ ಗಾಡಿ ಕಲಿಯೋ ವಿಡಿಯೋ ಮಾಡಿದ್ರಲ್ಲ, ಅದು ಈಗ ಮತ್ತೆ ವೈರಲ್ ಆಗ್ಲಿಕ್ಕೆ ಚಾಲು ಆಗ್ಯದ. ನೋಡ್ರಿ ನೀವು ಒಂದು ಸಲ ಈ ವಿಡಿಯೋನ. ಅಂತಂಗೆ ದೀದಿ ಮಾರಿಯಿಂದ ಸಿಕ್ಕಾಪಟ್ಟೆ ರಕ್ತ ಹೋಗ್ಯದಂತ ಡಾಕ್ಟರ್ ಹೇಳಲಿಕ್ಕತ್ತಿದ್ರಲ್ಲ, ನಾವು ಯಾವನೋ ಕಿಡಿಕೇಡಿ ಎಷ್ಟು TMC ಹೋಯ್ತು ಅಂತ ಕೇಳ್ಬಿಡುದ. ಪಾಪ ದೀದಿ ಹೆಂಗಾಗಿರ್ಬೇಡ ಹೇಳ್ರಿ. ನಮ್ಮ ಮೋದಿಜಿನೇ ದೀದಿಗೆ ವಿಶ್ ಮಾಡ್ಯಾರಂತ. ನಾವು ಒಂದು ವಿಶ್ ಮಾಡೇ ಬಿಡೋಣಲ್ಲ. ಗೆಟ್ ವೆಲ್ ಸೂನ್ ದೀದಿ. ಇದೆಲ್ಲದರ ನಡುವ ಒಂದು ಪವಾಡನೇ ನಡೆದದ್ರಿ. ನಮ್ಮ ಚಾಮುಂಡಿ ಬೆಟ್ಟದ ಮಹಿಷಾಸುರಂಗ ಜೀವ ಬಂದುಬಿಟ್ಟದಂತ. ಈ ಸುಳ್ಳು ಹೇಳಕತ್ತಿಲ್ರಿ ನಾನು. ಈ ದುನಿಯಾ ವಿಜಯವರ ಭೀಮಾ ಸಿನಿಮಾದ ಹಾಡು ಕೇಳಿದ್ದು. ಮಹಿಷಾಸುರಂಗ ಜೀವ ಬಂದುಬಿಟ್ಟದಂತ. ಕೋನ್ರೆ ಉನ್ನೇ ಮಷಿನ್ ಲೇಕೆ ಮಾರ್ತಾ ತುಮೇ ಅಂತ ಹಾಡು ಹೇಳಲಿಕ್ಕೆ ಚಾಲು ಮಾಡಿಬಿಟ್ಟನಂತ ಮಹಿಷ. ನೀವು ನಂಬಲ್ಲಲ್ಲ. ಈ ವಿಡಿಯೋ ಹಾಕ್ರಪ್ಪ ಸ್ವಲ್ಪ. ಮಹಿಷ
ಹೆಂಗೋ ನಿಂಗೆ ಜೀವ ಬಂತು ನೀನೇ ಹೇಳ್ಬಿಡಪ್ಪ. ನಾ ದೇವ್ರಲ್ಲ, ರಾಜ ಅಲ್ಲ, ನಾ ಒಬ್ಬ ರಾಕ್ಷಸ, ನಂಗೆ ಮಹಿಷ ದಸರಾ ಎಲ್ಲ ಮಾಡಬೇಡ್ರಿ, ಚಾಮುಂಡಿ ತಾಯಿ ನನ್ನಂಥ ದುಷ್ಟನ ಸಾಯಿಸಿ ಮುಕ್ತಿ ಕೊಟ್ಟಾಳ, ಆ ನೆನಪಿಗೆ ನನ್ನೊಂದು ಪ್ರತಿಮೆ ನಿಲ್ಸ್ಯಾರ ಅಂತ ನೀನೇ ಹೇಳ್ಬಿಡೋ ಮಾರಾಯ. ವರ್ಷಿ ಎಡಬಿಡಂಗಿಗಳು ನಿನ್ನ ಹೆಸರಿನಾಗ ರಾಜಕೀಯ ಮಾಡೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಕತ್ತಿಲ್ಲ ನೋಡ್ರಪ್ಪ. ಇನ್ನು ಯಥಾ ಬಾಸು ತಥಾ ಕೂಸು ಅನ್ನೋ ಗಾದೆ ಥರ ನಮ್ಮ ಸಿದ್ದರಾಮಯ್ಯವ್ರ ಥರನೇ ಈಗ ರಾಹುಲ್ ಗಾಂಧಿನೂ ಹಿಂದೂ ದೇವ್ರ ಬಗ್ಗೆ ಭಾರಿ ನಿರ್ಲಕ್ಷ್ಯ ಶುರು ಹಚ್ಕೊಂಡಾರ ನೋಡ್ರಿ ಅವರು. ಮಹಾರಾಷ್ಟ್ರದಾಗ ಯಾವುದೋ ಕಾಂಗ್ರೆಸ್ ಮೀಟಿಂಗ್ನಾಗ ರಾಹುಲ್ ಗಾಂಧಿಗೆ ವಿಠ್ಠಲ ದೇವ್ರ ಫೋಟೋ ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಥೇಟ್ ಸಿದ್ದರಾಮಯ್ಯನವ್ರ ಸ್ಟೈಲ್ನಾಗೆ ಹೇ ಬೇಡ ಅಂತ ತಳ್ಳಿ ದೂರ ಕಳ್ಸ್ಯಾನ ನೋಡ್ರಿ. ಅಲ್ಲ, ಹಿಂದೂ ದೇವ್ರಂದ್ರೆ ಅಷ್ಟೊಂದು ಅಲರ್ಜಿನ ಈ ಕಾಂಗ್ರೆಸ್ನವರಿಗೆ? ಅದ್ರಾಗೂ ಕೌಲ ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋ ರಾಹುಲ್ ಗಾಂಧಿ ದೇವ್ರ ಫೋಟೋ ಕೊಟ್ರ ಬ್ಯಾಡ ಅಂತಾನಲ್ರಿ. ಅದು ಏನು ಮೋದಿ ಫೋಟೋ ಅಂದ್ಕೊಂಡ ಅಥವಾ ಅದಾನಿ ಅಂಬಾನಿ ಫೋಟೋ ಅಂತ ತಿಳ್ಕೊಂಡ ಯಾರಿಗೆ ಗೊತ್ತು? ಬಹುಶಃ ಇವನಿಗೆ ಎಲ್ಲ ಫೋಟೋದಾಗೂ ಸರ್ವಸ್ವದಂಗೆ ಮೋದಿಜಿನೇ ಕಾಣ್ತಾರೋ ಏನೋ ಯಾರಿಗೆ ಗೊತ್ತರಪ್ಪ, ಅದಕ್ಕೆ ಬ್ಯಾಡ್ ಅಂತಾನ ಏನು. ಆದರೂ ಹಿಂದೂಗಳು ಇವ್ರನ್ನ ಈ ಸಲ ಚುನಾವಣೆದಾಗ ವಿಚಾರಿಸ್ಕೊಳ್ಳೋದು ಚಲೋ ನೋಡ್ರಪ್ಪ. ಫೈನಲಿ ನಮ್ಮ ಬೆಂಕಿ ಬ್ರ್ಯಾಂಡ್ ಮಾಸ್ ಹೀರೋ ಡೈಲಾಗ್ ಕಿಂಗ್ ರಂಗಣ್ಣ ಅವರ ವಿಡಿಯೋ ನೋಡು ಟೈಮ್ ಬಂತು ನೋಡ್ರಿ. ಪ್ರಿಯಾಂಕಾ ಖರ್ಗೆಗೆ ಗ್ರಾಚಾರನೇ ಬಿಡಿಸಿಬಿಟ್ಟಾರೆ ಈ ವಿಡಿಯೋದಾಗ. ಕಲಬುರ್ಗಿಗೆ ವಂದೇ ಭಾರತ ಟ್ರೈನ್ ಕೊಟ್ಟಾರ ನೋಡ್ರಿ ಮೋದಿಯವರು. ಅದು ಇಡೀ ಕಲಬುರ್ಗಿ ಮಂದಿ ಖುಷಿ ಪಡ್ಲಿಕ್ಕತ್ತಾರ. ಬೆಂಗಳೂರಿಂದ ಕಲಬುರ್ಗಿಗೆ ಆರಾಮಾಗಿ ಫಾಸ್ಟಾಗಿ ಓಡಾಡಬಹುದು ಅಂತ ಹೇಳಿ. ಆದ್ರೆ ಪ್ರಿಯಾಂಕಾ ಖರ್ಗೆ ಅದನ್ನು ಡಕೋಟಾ ಟ್ರೈನ್ ಅಂತ ಅಣಗಿಸ್ಬಿಟ್ಟಾರ. ಅದಕ್ಕೆ ರಂಗಣ್ಣ ಹೆಂಗೆ ಮಿಕ್ಸಿ ಗ್ರೈಂಡರ್ನ ಹಾಕಿ ರುಬ್ಬ್ಯಾರ ನೋಡ್ರಿ ಒಂದ್ಸಲ. ಮಧ್ಯೆ ಈ ವಂದೇ ಭಾರತ್ ರೈಲುಗಳನ್ನ ಡಕೋಟಾ ಅಂತ ಸನ್ಮಾನ್ಯ ಮಂತ್ರಿಗಳಾಗಿರುವಂತ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಬಣ್ಣಿಸಿದ್ದಾರೆ. ಹೇಗೆ ಡಕೋಟಾ ಆಯ್ತಪ್ಪ, ಅದು ಡಕೋಟಾನೆ. Okay. ಹೌದಲ್ಲ, ಈ ಡಕೋಟಾನು ಇರ್ಲಿಲ್ವಲ್ಲಪ್ಪ 10 ವರ್ಷದಿಂದ. ಆಲ್ ರೈಟ್, ಈ ಡಕೋಟಾನೂ ಇರ್ಬೇಕಿತ್ತಲ್ಲ. ಹೌದು, ಆ ಪ್ರಯತ್ನ ಯಾಕಾಗ್ಲಿ? ಈ ಡಕೋಟಾನು ಇರ್ಲಿಲ್ವಲ್ಲ. ಯುವರ್ ಓನ್ ಫಾದರ್ ವಾಸ್ ರೈಲ್ವೆ ಮಿನಿಸ್ಟರ್ ಫಾರ್ ಸಮ್ ಟೈಮ್ ಅನ್ಸತ್ತೆ. ಡಕೋಟಾ ಎಲ್ಲಿತ್ತಾಗ? ಆಗೇನ್ ಟ್ರೈನ್ ಇತ್ತು? ಆಗೇನು ಇಂಟರ್ನ್ಯಾಷನಲ್ ಟ್ರೈನ್ ಇತ್ತಾ ಆಗ? ಎಲ್ಲದನ್ನು ಟೀಕೆ ಮಾಡ್ಬೇಕಷ್ಟೇ. ನಂಗೆ ಗೊತ್ತಿಲ್ಲ ಹೆಂಗೆ ಡಕೋಟಾ ಆಗತ್ತೆ ಅಂತ. ಹೇಗೆ ಡಕೋಟಾ? ಕಲಬುರ್ಗಿಗೆ ಬೇಡ ಅಂತ ಬರೆದು ಬಿಡಿ ಕಾಗದಾನ. ಇದು ಡಕೋಟಾ ರೈಲು, ಕಲಬುರಗಿ ಬೆಂಗಳೂರು ಮಧ್ಯೆ ಡಕೋಟಾ ಓಡಬಾರದು ಅಂತ ಕಾಗದ ಬರೀರಿ ನೋಡೋಣ. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಖರ್ಗೆ, ನಿಮಗೆ ಪ್ರತಿ ವಾರ ಒಂದೊಂದು ಹೆಸರು ಬರ್ಲಿಕ್ಕತ್ತದ. ಈ ವಾರ ನಿಮ್ಮ ಹೆಸರು ಡಕೋಟಾ ಖರ್ಗೆ ಅಂತ ರಂಗಣ್ಣನ ಪರವಾಗಿ ಪ್ರದಾನ ಮಾಡ್ಲಿಕ್ಕತ್ತೀವಿ. ಒಪ್ಪಿಸ್ಕೊಳ್ರಿ ಅಲ್ಲ. ನೀವು ಇವ್ರಿಗೆ ಏನೇನು ಬಿರುದು ಕೊಡ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.